ಹುಟ್ಟಿದ್ದು ನನ್ನ ಸೌಭಾಗ್ಯ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂದ್ರೆ ಈ ದೇಶದಲ್ಲಿ ಧರ್ಮದ ಮೇಲೆ, ಜಾತಿ ಮೇಲೆ ಬ್ರಾಹ್ಮಣರು ಸಂವಿಧಾನ ಬರಲಿಲ್ಲ, ರಾಮಾಯಣ ಬರಲಿಲ್ಲ, ಮಹಾಭಾರತ ಬರಲಿಲ್ಲ. ಅಂದ್ರ ದೀನ ದಲಿತರಲ್ಲಿ ಯೋಗ್ಯತೆ ಇತ್ತಂದ್ರೆ ಉಡುಪಿಯಲ್ಲಿರುವಂತ ಕೃಷ್ಣ ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಹೊಳ್ಳಿ ನಿಂದಿರ್ತಾನೆ. ಈ ಕಡೆ ಪೂಜೆ ಮಾಡ್ತಿರ್ತಾರೆ, ಈ ಕಡೆ ಯಾಕಂದ್ರೆ ಅಲ್ಲಿ ಕನಕದಾಸ ಅವನಿಗೆ ಒಳಗೆ ಬಿಡ್ತಿರ್ಲಿಲ್ಲ. ಅದು ಕನಕದಾಸನ ಪ್ರೀತಿ ಕಣಕಣ ಕಿಂಡೆತ್ತೈತಿ. ನಾವು ಅಂದ್ರೆ ಹಿಂದೂ ಧರ್ಮದಲ್ಲಿ ಎಲ್ಲೋ ಒಂದು ಕಡೆ ಆಗಿದ ಪ್ರಮಾದಕ್ಕೆ ಇಡೀ ಧರ್ಮವನ್ನು ನಾಶ ನೀವೆಲ್ಲ ನಮ್ಮ ಕಡೆ ಬಂದ್ಬಿಡ್ರಿ. ಇದೇ ಮೂರ್ಖ ವಿಚಾರ ಇಟ್ಕೊಂಡು ಒಬ್ಬ ಈ ದೇಶದಲ್ಲಿ ಒಬ್ಬ ದಲಿತ ನಾಯಕ ಇದ್ದ. ಯೋಗೇಂದ್ರನಾಥ್ ಮಂಡಲ ನಮ್ಮದಲ್ಲಿ ದಿನ ಒಂದು ತೆಲಿ ತುಂಬಿಡ್ತಾನೆ. ನಾವು ನೀವು ಹೋಗಿ ಹೆಂಗ್ ಹೇಳ್ತಾರೆ, ನೀವು ಎಲ್ಲ ದ್ವೇಷಿ ಬೇವರ್ಸಿ ಅದೆಲ್ಲ ಹೇಳ್ತಿರ್ತಾರ. 15 ಮಿನಿಟ್ ಪೊಲೀಸ್ ಹಟಾವತ್ತೇನು ಹೇಳ್ತಿರ್ತಾರ ಅಂತ ಮೊಹಮ್ಮದಲ್ಲಿ ಆ ಜೋಗಿನಾಥ ಮಂಡಲ್ ದೊಡ್ಡ ದಲಿತ ಮುಖಂಡ ಆ ಕಾಲದಲ್ಲಿ. ಅಂಬೇಡ್ಕರ್ ಅವರು ಸಿಕ್ಕ ಸೀನಿಯರ್. ಅವಾಗ ಜೋಗೇಂದ್ರನಾಥ್ ಮಂಡಲಕ್ಕೆ ಏನೋ ತೆಲಿತಿಂಗ್ ಏನ್ ಹಾಕೋಣ, ನೀವು ದಲಿತರೆಲ್ಲ ಪಾಕಿಸ್ತಾನ ಬರ್ರಿ, ನಾವು ನೀವು ದಲಿತ ಮುಸ್ಲಿಮರು ಅಂತಂದ್ರಂಗಿರು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಪಾಕಿಸ್ತಾನದ ಮೊದಲನೆಯ ಕಾನೂನು ಮಂತ್ರಿ ಯಾರಪ್ಪ ಅಂದ್ರೆ ಜೋಗೇಂದ್ರನಾಥ್ ಮಂಡಲ್. ಕರ್ಕೊಂಡು ಮಂತ್ರಿ ಮಾಡ್ತಾರ, ಪ್ರಮಾಣ ವಚನ ಹಾಕಿದ್ರ. ಮುಂದೆ ಮೊಹಮ್ಮದ್ ಅಲಿ ಜಿನ್ನಾ ಸಾಯ್ತಾನ. ಅವನಿಗೆ ಯಾವ ಕ್ಯಾಬಿನೆಟ್ ಮೀಟಿಂಗ್ ಕರೀದಲ್ಲ, ಕಾನೂನು ಮಂತ್ರಿಯಾಗಿ ಕೆಲಸ ಮಾಡಕ್ ಬಿಡುದಿಲ್ಲ. ಒಂದ್ ದಿವಸ ಪ್ರಧಾನಮಂತ್ರಿ ಬಳಿ ಹೋಗ್ತಾನೆ, ಪಾಕಿಸ್ತಾನ ಪ್ರಧಾನಮಂತ್ರಿ ಬಳಿ. ಹಿಂಗೆಲ್ಲ ಮೊಹಮ್ಮದ್ ಅಲಿ ಜಿನ್ನಾ ನಾವೆಲ್ಲ ನಾವು ಮಾಡ್ತಾನ ನೋಡ್ಕೋತೀವಿ, ಸಮಾನತೆ ನೋಡ್ಕೋತೀವಿ ಅಂತ ಕರ್ಕೊಂಡು ಬಂದ್ರು. ಇವತ್ತು ನನಗೇನು ಒಬ್ಬ ಕಾನೂನು ಮಂತ್ರಿ ಕ್ಯಾಬಿನೆಟ್ ಕೂಡ ಕರೆಯಲಾಗ್ಯಾರ, ನೀವು ನನಗೆ ರಕ್ಷಣೆ ಬರ್ಬೇಕಂದಾಗ ಆ ಪ್ರಧಾನಮಂತ್ರಿ ಏನ್ ಹೇಳ್ತಾನೆ ಗೊತ್ತಿರ್ತಾನೋ ಇವರಿಗೆ, ಜೋಗಿನಾಥ್ ಮಂಡಲ್ ಅವರಿಗೆ. ಮೊಹಮ್ಮದ್ ಅಲಿ ಜಿನ್ನಾ ಕರ್ಕೊಂಡು ಬಂದಿದ್ದ. ಅವನು ಹೋಗಿ ಕೇಳು, ಅವ್ನು ಗುರಿ ಮ್ಯಾಗ ಕೂತು ಕೇಳೋ ಹೇಳ್ತಾನೆ. ಪಾಪ ಅವತ್ತ ಜೀವದಲ್ಲಿ ಹೊಡಿತಾ ಅಂತೇಳಿ ರಾಜೀನಾಮೆ ಕೊಟ್ಟು ರಾತ್ರಿ ಭಾರತ ಗೋಡಿ ಬರ್ತಾನೆ ಜೋಗಿನಾಥ್ ಮಂಡಲ್. ಇಲ್ಲಿ ಬಂದು ಭಾರತದಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಇದು ವಾಸ್ತವಿಕ ಸತ್ಯ. ಅದನ್ನ ಅಂಬೇಡ್ಕರ್ ಯಾವಾಗ ಹೇಳ್ಯಾರ, ಅವ್ರು ಎಂದೂ ಅಣ್ತಂಬ್ರ ಆಗೋಲ್ಲ. ಯಾರು ನೀವು ದಲಿತರು ತಲೆಯಾಗಿತ್ತು ಅಂದ್ರೆ ತೆಗೆದ್ಬಿಡ್ರಿ, ಕಡೆಗೆ ಬರೋರು ನಾವೇ. ಹಿಂದೂ ಧರ್ಮ ಎಲ್ಲಿಯವರೆಗೆ ಭಾರತದಲ್ಲಿ ಮೆಜಾರಿಟಿ ಇರ್ತದೋ ಅಲ್ಲಿ ತನ್ನ ಸಂವಿಧಾನ ಉಳಿತದೆ. ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕಾದ್ರೆ ಹಿಂದೂಗಳ ಈ ಭಾರತದಲ್ಲಿ ಮೆಜಾರಿಟಿ ಇರಬೇಕು ಅನ್ನೋಂಥದನ್ನ ಎಲ್ಲಾರು ತಲೆಯಾಗಿತ್ತು. ಪಾಕಿಸ್ತಾನದಾಗ ಏನು ಯಾವ ಸಂವಿಧಾನ ಐತೆ? ಅಲ್ಲೇನು ಸಂವಿಧಾನ ಇಲ್ಲ. ಅವ್ರಿಗೆ ಅವ್ರು ಹೊಡಿತಾರ, ಅವ್ರಿಗೆ ಅವ್ರು ಹೊಡಿತಾರ. ಸಿಯಾ ಸುನ್ನಿಗೆ ಹೊಡಿತಾರ, ಸಿಯಾ ಹೊಡಿತಾರ. ಅವ್ರೇನೋ ಶಾಂತಿ ಅಲ್ಲೇನು RSS BJP ಶ್ರೀರಾಮೇಶ್ವರ ಐತೆ ಪಾಕಿಸ್ತಾನ. ಇವ್ರು ಮಸೂದಿ ಮಗ ಅವ್ರ ಬಾಂಬ್ ಹಾಕ್ತಾರ, ಅವ್ರ ಮಗ ಅವರೇ ನಾಟಕಿಲ್ಲ, ಶಾಂತಿ ಇಲ್ಲ. ಇಲ್ಲಿರುವ ನಕಲಿ ಸ್ವಾಮಿಗಳೊಂದು ಇಟ್ಟು ಬಂದಾರ. ಇಸ್ಲಾಂ ಅಂದ್ರೆ ಶಾಂತಿ, ಇಸ್ಲಾಂ ಅಂದರೆ ಜಗತ್ ಜಕಾತ್. ನೀವು ಹಾಕೊಂಡಿದ್ ಕ್ಯಾಮಿ ಮನೆ ಮ್ಯಾಗ ಹಚ್ಚೋದು ವಿಭೂತಿ. ಒಂದು ಹೇಳ್ತಾನ ನಾವು, ಸ್ವಾಮಿ ಆಕಳ ಸಗಣಿಯಿಂದಲೇ ಯಾಕೆ ವಿಭೂತಿ ಮಾಡಬೇಕು ಅಂತ ಪ್ರಶ್ನೆ. ಇದಕ್ಕೆ ಯಾರು ನಾವು ಉತ್ತರ ಕೊಡುದಿಲ್ಲ. ಸ್ವಾಮಿಗಳದ ಬಿಡಪ್ಪ ಅವ್ರಿಗೆ ಏನಾರ ಅಂದ್ರೆ ಎಲ್ಲ ಮಂದಿ ವಿರುದ್ಧ ಕೊಡ್ಬೇಕು ಉತ್ತರ. ನಾ ಹೇಳ್ದೆ, ಸ್ವಾಮಿ ನಿನಗೆ ಆಕಳದ ಭಸ್ಮದಿಂದ ಏನೋ ತೊಂದರೆ ಆಗ್ತಿದ್ರ, ಹಂದಿ ಅಥವಾ ನಾಯಿ ಇದು ನೋಡ್ಕೊಂಡಿರ್ತಾರ ಹಚ್ಚೋದು. ಅವತ್ತು ನೀಡಿದ್ರೆ ಬಾಯಿಯರಿ ಬಿಡ್ತಾನೇನ್ರಿ ಎಲ್ಲ ನಾವು. ಅವ್ ಹೆಂಗದ ನಮ್ದು ಹೇಳ್ಬಿಟ್ರೆ ಮೊನ್ನೆ ಸತ್ತಲ್ಲ ಕೊಮ್ಮೈನಿ, ಅವನಂಗ ನೋಡ್ರ ಅವನಂಗ ಅಂದಾಗ ನೋಡ್ತೇವೆ. ಇನ್ನೊಬ್ಬ ಸ್ವಾಮಿ ಅದಾನ ಈ ಕಡೆ ಮಧ್ಯ ಕರ್ನಾಟಕದ. ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೆ ಇದೆ. ಏನ್ ಸಮಾನತೆ ಅಂದ್ರ ಅವರು ಮಣ್ಣಾಗ ಹೋಗ್ತಾರ, ನಾವು ಲಿಂಗಾಯತರು ಮಣ್ಣಾಗಿಡ್ತೀವಿ. ಬಸವಣ್ಣನು 2 ಲಗ್ನ ಆಗಿದ್ದ, ಅಲ್ಲಾನು ಯಾರು ಮೊಹಮ್ಮದ್ ಪೈಗಂಬರ್ 4 ಲಗ್ನ ಆಗಿದ್ದ. ಅದಕ್ಕೆ 2-3 ಆಗ್ಯಾರ, ಅದಕ್ಕೆ ಸಮಾನತೆ. ನನಗೆ ಕರೆಕ್ತಿರ್ತಾರೇನ್ರಿ ಲಿಂಗಾಯತರು? ಆ ಕಳನ ಸಾಕೋರು ಲಿಂಗಾಯತ್ರಿ.
ಅಂದ್ರೆ ಸ್ವಾಮಿಗಳು ಕೆಲವು ಮಂದಿ ಹುಚ್ಚಿಡದತ್ತಿದ್ದು ಜಾತ್ಯಾತೀತದು. ನಮ್ಮ ರಾಜ್ಯದ ಒಬ್ಬ ಶ್ರೇಷ್ಠ ಭಂಡಾರ ಹಚ್ಕೋತಿದ್ದಿಲ್ಲ, ರೇಷ್ಮೆ ಪಟಕ ಹಿಂಗ್ ಹೋಗಿತ್ತಿದ್ರು. ಮೊನ್ನೆ ಈ ಇಲೆಕ್ಷನ್ ಮತ್ತಲ್ಲ, ಬಾಗಲಕೋಟೆ ಬೈ ಎಲೆಕ್ಷನ್, ಬನಶಂಕರಿ ಗುಡಿಯಾಗ ಆ ಪೂಜಾರಿ ಕೇಳಿದ್ರಪ್ಪ, ನೋಡ್ರಿ ಸಾಹೇಬ್ರ ನೀವು ಕುಂಕುಮ ಹಚ್ಚಲು ಬೇಡ, ನೀವು ಹಚ್ಚುವುದಿಲ್ಲ ಅಂದ್ರ ಈ ಹಚ್ಚ ಹಚ್ಚ ಹಚ್ಚ. ಯಾಕದು ಇವತ್ತು ಹಿಂದೂಗಳು ಜಾಗೃತ ಆಗ್ಯಾರ, ಕುಂಕುಮ ಹಚ್ಕೊಳಕತ್ರ, ಕುಂಕುಮ ಹಚ್ಕೊಲಾರ್ದವ್ರು. ಇದು ಯಾಕಂದ್ರೆ ಇಡೀ ದೇಶದಲ್ಲಿ ಹಿಂದೂಗಳಲ್ಲಿ ಜಾಗೃತಿ ಬಂದಿದೆ. ಯಾರು ಬೇಕಾದವ್ರು ಜಾತಿ ಹೇಳಿದ್ರು ಬಂಧುಗಳೇ, ಅದ್ರ ಹಿಂದೆ ಏನಪ್ಪಾ ಅಂದ್ರೆ ರಾಮನ ಶಕ್ತಿ, ರಾಮನ ಅಸ್ತಿತ್ವವನ್ನ ಯಾರು ಕಪಿಲ್ ಸಿಬಲ್ ಒಂದು 25 ವಕೀಲರು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ನಾಗ, ಕೊಟ್ಟವ್ರು ಯಾರು? ಕಾಂಗ್ರೆಸ್ನವ್ರು. ರಾಮ ಅನ್ನೋಂಥವನು ಕಾಲ್ಪನಿಕ, ರಾಮ ಅನ್ನೋಂಥ ಹುಟ್ಟೇ ಇಲ್ಲ, ಇದು ವಾದ ಮಾಡ್ತಿದ್ರು ಅವರು. ಅದಕ್ಕ ಒಬ್ಬ ವಕೀಲರು ರಾಮನ ಪರವಾಗಿದ್ದವರು, ರಾಮ ಅನ್ನೋಂಥ ಕಾಲ್ಪನಿಕ ಅಂದ್ರ ರಾಮ ಹುಟ್ಟೇನ ಅನ್ನೋದಕ್ಕ ನೀನು ನಿಮ್ಮ ಅಪ್ಪಗೆ ಹುಟ್ಟಿ ಅನ್ನೋಂಥದ್ದು ಏನು ಗ್ಯಾರಂಟಿ? ಇದು ಸುಪ್ರೀಂ ಕೋರ್ಟ್ ಮೇಲೆ ವಾದ ಮಾಡೋದು. ಆವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ರಾಮ ಕಾಲ್ಪನಿಕ ಅಲ್ಲ, ಈ ರಾಷ್ಟ್ರದ ಮರ್ಯಾದೆ ಪುರುಷೋತ್ತಮ. ರಾಮ ಇಲ್ಲೇ ಹುಟ್ಟಿದ್ದಕ್ಕೆ ಸಾಕಷ್ಟು. ಒಬ್ಬ ಮುಸ್ಲಿಂ ಆರ್ಕಿಯಾಲಜಿಕಲ್ ಆಫೀಸರ್ ಹೇಳ್ತಾನೆ, ಅವಾಗ ನಮ್ದು ಏನೋ ಹೆಸರೈತವ್ರು ಆರ್ಕಿಯಾಲಜಿ ರಿಟೈರ್ಡ್ ಆದ ಮೊನ್ನೆ, ಅವ್ರು KK ಮೊಹಮ್ಮದ್ ASI ಡೈರೆಕ್ಟರೇಟ್, ಅವ್ರು ಹೇಳ್ತಾರೆ ರಾಮ ಇಲ್ಲಿ ಹುಟ್ಟಿಯಾನ ಅನ್ನೋದಕ್ಕೆ ಸಾಕಷ್ಟು ಪುರಾವೆ ನಾವು ಹಟ್ಟದಾಗ ಸಿಕ್ಕಾವು. ಇಲ್ಲಿ ರಾಮ ಮಂದಿರ ಇತ್ತು ಅನ್ನೋದಕ್ಕೂ ಪುರಾವೆ ನಮ್ಮಲ್ಲಿ ಸಾಕಷ್ಟು ಅದಾವು. ಅದಕ್ಕೆ ಅವ್ರ ಸಮಾಜದವ್ರಿಗೆ ಹೇಳ್ತಾನೆ ಅವನು KK ಮೊಹಮ್ಮದ್, ನೀವು ಗೌರವಯುತವಾಗಿ ಈ ದೇಶದ ಮರ್ಯಾದೆ ಪುರುಷೋತ್ತಮ ರಾಮ ಮಂದಿರಕ್ಕೆ ನೀವು ತ್ಯಾಗ ಮಾಡಬೇಕಂತೇಳಿ ಒಬ್ಬ ಮುಸ್ಲಿಂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಹೇಳ್ತಾನೆ. ಆದ್ರೆ ಈ ದೇಶದಲ್ಲಿರೋ ನಮ್ಮ ಹಿಂದೂಗಳೇನದಲ್ಲ, ಕೆಲವು ಮಂದಿ ಇನ್ನಾಗ ನಮ್ಮ ಗುರುಗಳು ಹೇಳೋದಲ್ಲ, ನಮಗೆ ಬಹಳ ಖತರ್ನಾಕ್ ಅದ ಅವ್ರ ಕಿತ್ತ, ಅವ್ರಿಗೆ ಹುಟ್ಟಿದಂಗ್ ಮಾಡ್ತಾರ, ಅವ್ರಕಿಂತ ಒಂದು ಹೆಜ್ಜೆ ಮುಂದೆ. ಇವ್ರು ಹೇಳ್ತಾರೆ ಅವ್ರು ಹೂ ಹತ್ತಿದ್ರು ಇವ್ರು ಹೂ ಹಂಚ್ಕೊಡುದಿಲ್ಲ, ಯಾಕಂದ್ರೆ ಇವ್ರು ಹೋಗ್ ಹೋಗ್ತಾವು. ಇದ್ರ ಮ್ಯಾಗೆ ರಾಜಕಾರಣ ಆಗ್ಬೇಕು. ರಿಯಲ್ ಹಿಂದೂ ಇಲ್ಲಾರ್ದವ್ರೆ ರಿಯಲ್ ಹಿಂದೂಗಳಾಗ್ಯಾರ. ರಾಮನ ಗುಡಿಗೆ ಹೋಗಲಿಲ್ಲ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಾಗ ಹೋಗಲಿಲ್ಲ, ರಾಮನ ಬಗ್ಗೆ ಗುಡಿ ಬಗ್ಗೆ ನಮ್ಮ ಸರ್ಕಾರ ಬಂದ್ರೆ, ಕಾಂಗ್ರೆಸ್ನ ಒಬ್ಬ ಲೀಡರ್ ಹೇಳ್ತಾನ, ನಮ್ಮ ಸರ್ಕಾರ ಮುಂದೆ ಬರ್ತಂದ್ರೆ ಕೇಂದ್ರದಾಗ ಅಯೋಧ್ಯ ರಾಮ ಮಂದಿರ ನಿರ್ನಾಮ ಮಾಡಿ ಮತ್ತೆ ನಾವು ಬಾಬ್ರಿ ಮಸೀದಿ ಕಟ್ತೀವಿ ಅಂತವ್ರು ಓಟ್ ಹಾಕೋತ ಹೋಗ್ತೀರ ನೀವು. ಅವ್ರಿಗೇನಾಗೈತಿ, ಅವ್ರು ಒಂದಾಗ್ತಾರೆ, ನೀವು ಬೇಕಾದಷ್ಟು ರೊಕ್ಕ ಕೊಟ್ರು. ಯಾರೋ ಹೇಳಿದ್ರಿ ನಾ ಈಗ, ನೀವು ಶಿವಗಾಂವ್ ಎಲೆಕ್ಷನ್ ಬಂದಿದ್ದಕ್ಕೆ ಅವ್ರ ಮಂದಿ ಎಲ್ಲ ಒಂದಾಗಿ ಓಟ್ ಹಾಕಿದ್ರೆ, ನೀವು ಒಂದಾಗಲಕ್ಕೆ ಏನ್ ಬೇನಾಗಿತ್ತಪ್ಪ? ನೀವು ರೊಕ್ಕ ಕೊಟ್ಟಿದ್ರು. ಲಿಂಗಾಯತರಿಗೆ 5,000, ವಾಲ್ಮೀಕಿ ವೇದಿಕೆದವರೆಗೆ 3,000. ಅವ್ರಿಗಂತ ರೊಕ್ಕ ಕೊಡೋ ಪ್ರಶ್ನೆ ಇಲ್ಲ, ಅವ್ರ ಕ್ಯಾಂಡಿಡೇಟ್ ಇದ್ದ ಅವ್ರದ್ದು ಅಭಿಮಾನ ಹಾಕಿದ್ರು. ನೀವು ಹಿಂಗಾಗಿ ನಾವು ಒಂದಾಗಲಿ. ಇವತ್ತು ಬಾಗಲಕೋಟದಾಗ ಮುಖ್ಯಮಂತ್ರಿಗಳು ಬರ್ತಾರಂದ್ರೆ ಮಂದಿ ಕೂಡಲಾಗೈತಿ. 7 ದಿವಸ ಇದ್ರ ಮುಖ್ಯಮಂತ್ರಿಗಳು ಎಷ್ಟು ನೋಡ್ರಿ, ಯಾರು ನಾನೇ ಇಲ್ಲ. 2023 ML ಎಲೆಕ್ಷನ್ ಒಂದೇ ದಿವಸ ಬಿಜಾಪುರ್ನಾಗ ಆರ್ಸ್ಬಂದಿ. ಒಂದು ಬಾಯ್ ಎಲೆಕ್ಷನ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಕೂಡ್ತಾರಂದ್ರ ಹಿಂದೂಗಳು ಒಕ್ಕಟ್ಟಾಗ್ಯಾರ ಕನಸಾಕತೈತಿಲ್ಲ ನಿಮಗೆ? ಇವತ್ತು ಅಲ್ಲಿ 7,500 ರೂಪಾಯಿ ಒಂದು ಓಟ್ ರೇಟ್ ಫಿಕ್ಸ್ ಮಾಡಿರುತ್ತೆ. ನಿನ್ನೆ ಎಣ್ಣಿದಾಗ ನೀವು ಬಿಡುಗಡೆ ಆಯ್ತು ರಾತ್ರಿ. ಜನ ನಾ ಹೇಳಿ ಬಂದೀನಿ, ತಗೋರಿ ಬರೋಬ್ಬರಿ ಮಾಡ್ರಿ. ಅವ್ರ ಅಪ್ಪನ ಮನೆ ಇದಲ್ಲ ನಿಮ್ಮದೇ, ನಿಮ್ಮ ರೊಕ್ಕನೇ ಕತ್ತರಿಸಾರ ತಗೋದು ಬರೋಬ್ಬರಿ. ಈಗ ನಮ್ಮ ಬಿಜಾಪುರನಾಗ ಹಂಗೆ ಮಾಡ್ತಾರೆ. ಯಾರು ಕೊಡ್ತಾರ ಫುಲ್ ನಿಮ್ಮದೇ ರೀ. ಸಲ ಗೌಡ ಕೆಡವೆ ಹುಡುಗ ಭಾಳ ಆಗೈತಿ, ಒಂದು ಕಡಿ ಹುಡುಗ ಅಲ್ಲ ಗೌಡದ್ ಭಾಳ ಕೆಟ್ಟೈತ್ರಿ. ಇಲ್ಲಿ ಹೋಗ್ಲಿಟ್ಟದ ಅಪ್ಪ ಮಕ್ಳು ಅವುಗೆಲ್ಲ ಕೆಟ್ಟೈತ್ರಿ. ಅವ್ ಬಿಟ್ರೆ ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನೆ, ತಿಂಗಿ ಚಿಂತೆ ಮಾಡ್ತಿರ್ತಾವ.
ಅಲ್ಲಿ ನಮ್ಮಂದೆಲ್ಲ ತಗೋತಾರ ಊಟಿಗೆ ಮುಂಜಾನೆ 7ಕ್ಕ